18-25 ವಚನದಲ್ಲಿ ದೇವರೇ ದಯವಿಟ್ಟು ನಮ್ಮನ್ನ ರಕ್ಷಿಸು. ಇಸ್ರಾಯೇಲರು ಈ ಕೀರ್ತನೆಯನ್ನ ಹಾಡಿನ ರೂಪದಲ್ಲಿ ಅವರು ಹಾಡಿದ್ರು. ಅವರು ಬಹಳ ಉತ್ಸಾಹದಿಂದ ಹಾಡನ್ನು ಹಾಡಿದ್ರು, ದೇವರೇ ನಮ್ಮನ್ನ ರಕ್ಷಿಸು ಎಂಬುದಾಗಿ. ಅದೇ ರೀತಿಯಾಗಿ ಮತ್ತಾಯ 21:9 ವಚನ ಓದುವಾಗ, ಹೋಸನ್ನನಿಗೆ ಜಯ, ದಾವೀದ ಕುಮಾರನಿಗೆ ಜಯ ಎಂಬುದಾಗಿ ಅವರು ಕೂಗಾಡಿ ತಮ್ಮ ಆರಾಧನೆಯನ್ನ, ತಮ್ಮ ಭಕ್ತಿಯನ್ನ ತೋರ್ಪಡಿಸಿದರು. ತಮ್ಮ ಬಟ್ಟೆಗಳನ್ನ ಕತ್ತೆ ಮುಂದೆ ಹಾಕಿದರು, ಗರಿಗಳನ್ನ ಕತ್ತೆ ಮುಂದೆ ಹಾಕಿ ತಮ್ಮ ಗೌರವವನ್ನ ತೋರಿಸಿದರು. ಅದೇ ಯೇಸುವನ್ನ ಶಿಲುಬೆಗೆ ಹಾಕುವಾಗ ಅವರೆಲ್ಲರೂ ಓಡಿ ಹೋದರು. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ನಮ್ಮ ಆತ್ಮಿಕ ಜೀವಿತ, ಪ್ರಾರ್ಥನೆ ಜೀವಿತ, ಭಕ್ತಿಯ ಜೀವಿತ ಆರಂಭದಲ್ಲಿ ತುಂಬಾ ಅದು ಉತ್ಸಾಹಕರವಾಗಿ, ತುಂಬಾ ಆನಂದಕರವಾಗಿರ್ತದೆ. ಆದರೆ ಸಮಸ್ಯೆಗಳು ಬರುವಾಗ, ಸೋಲು ನಿರಾಶೆಗಳು ಬರುವಾಗ ಆ ಭಕ್ತಿಯ ಜೀವಿತ, ಪ್ರಾರ್ಥನಾ ಜೀವಿತ ಕಡಿಮೆ ಆಗಿರುವಂಥದ್ದು, ಬಿಟ್ಟಿರುವಂಥದ್ದು ನಾವು ನೋಡ್ತೇವೆ. ಹಾಗಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆರಂಭದಲ್ಲಿದ್ದಂಥ ಒಂದು ಭಕ್ತಿ, ಪ್ರಾರ್ಥನಾ ಜೀವಿತ, ಆತ್ಮಿಕ ಜೀವಿತ ಈಗಲೂ ಇದೆಯಾ ಅಥವಾ ಇಲ್ವಾ? ಅದನ್ನು ಸರಿಪಡಿಸಿಕೊಳ್ಬೇಕಾಗಿದೆ.